ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗೀತಾ ಮತ್ತು ಮನೆಯವರು ಎಲ್ಲರೂ ಆಲ್ಟ್ರೇಷನ್ ಮಾಡಿರೋ ಮನೆಗೆ ಹೊಸ್ದಾಗಿ ಬರ್ತಾರೆ. ಬಂದಾಗ ಮನೆಯೆಲ್ಲ ಫುಲ್ಲು ನೀಟಾಗಿ ರೆಡಿಯಾಗಿರೋದನ್ನ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ. ಮನೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯಲ್ಲಿ ಫಸ್ಟ್ ಪೂಜೆ ಮಾಡಿಬಿಡ್ಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಅಂತ ಪದ್ಮಾವ್ರು ಹೇಳ್ತಾ ಇರ್ತಾರೆ. ಅಯ್ಯೋ ಅದೇನು ದೊಡ್ಡ ವಿಷಯನಮ್ಮ, ಎಲ್ಲರೂ ಒಂದೊಂದು ಕೆಲಸ ಅಂತ ವಹಿಸ್ಕೊಂಡ್ರೆ ನೀಟಾಗಿ ಮುಗ್ದೋಗ್ಬಿಡುತ್ತೆ ಅಂತ ಗೀತಾ ಹೇಳ್ತಾಳೆ. ಆವಾಗ ಎಲ್ಲರೂ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಜ್ಜಿ, ನಾನು ಏನಾದ್ರು ಕೆಲಸ ಮಾಡ್ತೀನಿ ಕಣೆ ಪದ್ಮ, ನನಗೂ ಏನಾದ್ರು ಕೆಲಸ ಕೊಡೆ ಅಂತ ಕೇಳ್ತಾ ಇರ್ತಾಳೆ. ಆಗ ಗೀತನ ತಂಗಿ ಹೇಳ್ತಾಳೆ, ಬೇಡ ಬೇಡ, ನೀನು ಕೆಲಸ ಮಾಡಿ ಕೈಕಾಲು ನೋವು ಬರ್ಸ್ಕೊಳೋ ಬದಲು ನೀನು ನೆಮ್ಮದಿಯಾಗಿ ಒಂದು ಕಡೆ ಕುತ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಅಂತ. ನನಗೇನಾದರೂ ಕೆಲಸ ಮಾಡೋದು ಕೊಡ್ರಿ ಅಂತ ಕೇಳ್ತಾ ಇರ್ತಾರೆ ಅಜ್ಜಿ. ಆಯಿತು ಅಜ್ಜಿ, ಬಾ ನಾವು ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಎಲ್ಲ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾರೆ. ಅವ್ರು ಪೂಜೆಗೆ ರೆಡಿ ಮಾಡ್ತಿರುವಾಗ ಮನೆಗೆ ಸ್ವಾತಿ ಬರ್ತಾಳೆ. ಅಮ್ಮ, ಪೂಜೆ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹೌದಮ್ಮ, ನೀನು ಬಾ, ನೀನು ಜೊತೆಗೆ ಸೇರ್ಕೊ ಅಂತ ಹೇಳ್ತಾರೆ. ಅವಾಗ ಸ್ವಾತಿನೂ ಜೊತೆಗೆ ಸೇರಿಕೊಂಡು ಮನೆಗೆ ಎಲ್ಲರೂ ಮನೆಗೆ ದೇವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ. ಆವಾಗ ಅಕ್ಕ ತಂಗಿಯರು ಎಲ್ಲರೂ ಖುಷಿಯಾಗಿರೋದನ್ನ ನೋಡಿ ವಂಶಿ ದೂರದಲ್ಲಿ ತುಂಬ ಖುಷಿ ಪಡ್ತಾ ಇರ್ತಾನೆ. ರಾಗಿಣಿ ಕೋಪ ಮಾಡ್ಕೊಂಡು ಮನೇಲಿ ಕೂತಿರ್ತಾಳೆ. ದುರ್ಗಾ ಬರ್ತಾಳೆ ಅಳಿಗೆ. ಏನಮ್ಮ ರಾಗಿಣಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಕೂತಿದ್ಯಾ, ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಅತ್ತೆ, ನಾವೆಲ್ಲನೂ ಮನೆಯ ರೂಫ್ನೆಲ್ಲ ಹಾಳು ಮಾಡಿಬಿಟ್ಟು ಅವ್ರ ಮನೆಗೆ ನೀರು ತುಂಬ್ಕೊಳ್ಳೋ ಥರ ಮಾಡಿದ್ರೆ ಈ ವಂಶಿ ಹೋಗ್ಬಿಟ್ಟು ಆ ಮನೇನ ಒಳ್ಳೆ ಅರಮನೆ ಥರ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊಟ್ಟಿದ್ದಾನೆ, ಎಷ್ಟೊಂದೆಲ್ಲ ಖರ್ಚು ಮಾಡಿದ್ದಾನೆ. ಇವ್ರು ಅಂದರೆ ಯಾಕೆ ಅವ್ನಿಗೆ ಇಷ್ಟೊಂದು ಪ್ರೀತಿ, ಅವ್ರ ಮೇಲೆ ಎಷ್ಟು ಬೇಕಾದ್ರೂ ಕಾಸು ಖರ್ಚು ಮಾಡ್ತಾನಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ದುರ್ಗಾ ಹೇಳ್ತಾಳೆ, ಅಯ್ಯೋ ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಬಿಡು, ಅವನು ಅವ್ರ ಮನೆ ಹಾಳಾಗಿತ್ತು ಅಂತ ಸರಿ ಮಾಡಿಸ್ಕೊಟ್ಟಿರ್ಬೋದು, ನಾವು ಇದಕ್ಕಿಂತ ದೊಡ್ಡದಾಗಿ ಏನಾರ ಪ್ಲ್ಯಾನ್ ಮಾಡೋಣ ಇರೋ. ಒಟ್ಟಿನಲ್ಲಿ ಅವರು ನೆಮ್ಮದಿಯಾಗಿರಬಾರ್ದು ಅಷ್ಟೇ. ಅವ್ರು ನೆಮ್ಮದಿನ ಹಾಳು ಮಾಡೋದಕ್ಕೆ ಏನು ಮಾಡಬೇಕು ಅಂತ ನನ್ನ ಹತ್ರ 108 ಐಡಿಯಾಗಳಿವೆ. ಎಷ್ಟೇ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಟ್ಟರು ಅವ್ರ ಖುಷಿಗೆ ತಣ್ಣೀರು ಎರಚೋದ್ರಲ್ಲಿ ನಾವು ಎತ್ತಿದ ಕೈ. ನಾವು ಬೇರೆ ಬೇರೆ ಏನಾರ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಕಷ್ಟಗಳನ್ನ ಕೂಡ ನಾ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ಅವಳು ಏನೇ ಮಾಡೋದಕ್ಕೆ ಹೋದ್ರೂ ಅವಳು ಮತ್ತೆ ಗೆದ್ದು ಬರ್ತಾ ಇದ್ದಾಳೆ. ಇದನ್ನ ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ಅಯ್ಯೋ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಮ್ಮ, ಇದನ್ನೆಲ್ಲ ನೀನು ಒಂದು ಸತಿ ನಿನ್ನ ಮೈಂಡ್ ಒಳಗಡೆನೂ ಹಾಕೋಣಕ್ಕೆ ಹೋಗಬೇಡ. ಇದನ್ನೆಲ್ಲ ನಾ ಏನೂ ನೋಡೇ ಇಲ್ಲ ಅನ್ನೋ ಥರ ನೆಗ್ಲೆಕ್ಟ್ ಮಾಡ್ತಾ ಇರೋ. ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ಇದನ್ನೆಲ್ಲ ನೆನೆಸ್ಕೊಂಡು ನಾವು ಬೇಜಾರು ಮಾಡ್ಕೊಳ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಆವಾಗ ಅಲ್ಲಿಗೆ ಅಜಯ್ ಬರ್ತಾನೆ. ಜಯ, ಇನ್ನೇ ಆಫೀಸ್ಗೆ ಹೋಗಿಲ್ವೇನೋ ಅಂತ ಕೇಳ್ತಾ ಇರ್ತಾರೆ ಅವರಮ್ಮ. ಇಲ್ಲಮ್ಮ, ಈಗ ಹೊರಟೆ ನಾನು, ಇನ್ನೇ ಏನು ಮಾಡ್ತಿದ್ದಾಳೆ ರಾಗಿಣಿ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಿರ್ತಾನೆ. ಅಜ್ಜಿಗೆ ಹೇಳ್ತಾ ಇರ್ತಾರೆ, ನಮ್ಮ ಸ್ವಾತಿ ಮತ್ತು ವಂಶಿ ಇಬ್ಬರು ಖುಷಿಯಾಗಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ವಂಶಿ ನಡುವೆ ಅವ್ರ ಮನೆಯವ್ರ ಮೇಲೆ ತುಂಬ ಪ್ರೀತಿ ತೋರಿಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ತಾತ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನಮ್ಮ ವಂಶಿ ಸ್ಲೋಲಿ ಅವ್ರ ಕಡೆಗೇ ವಾಲ್ತಾ ಇದ್ದಾನೆ, ನನಗೂ ಇದೇನೇ ಬೇಕಾಗಿತ್ತು ಅಂತ ಮನಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಭವಾನಿ, ಇನ್ನು ಆವಾಗಿಂದ ನಾನು ಮಾತಾಡ್ಸ್ತಾ ಇದ್ದೀನಿ, ಏನೂ ರಿಯಾಕ್ಟ್ ಮಾಡ್ದೇನೆ ಸುಮ್ಮನೆ ಕೂತಿದೆಯಲ್ಲ, ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ ತಾತ. ಆಗ ಏನೂ ಇಲ್ಲ ರೀ ಅಂತ ಹೇಳ್ತಿರ್ತಾರೆ. ಮತ್ತು ಪದ್ಮ ಇಬ್ಬರೂ ರವೆ ಉಂಡೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ಆಗ ಸ್ವಾತಿ ಹೇಳ್ತಾಳೆ, ವಂಶಿ ಅವ್ರು ಹೇಳಿದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಮ್ಮ ಅಂತ. ಏನಮ್ಮ ಅದು ಅಂತ ಕೇಳ್ತಾರೆ. ಅದೇನೇ ವಂಶಿ ಅವ್ರು ಹೇಳಿದ್ರಲ್ಲ, ನೀವು ಒಂದು ತಿಂಡಿ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ ಹೇಳ್ತಿರ್ತಾಳೆ. ಆವಾಗ ನನಗೂ ಅದು ಮಾಡೋದು ಸರಿ ಅನಿಸುತ್ತೆ ಅಂತ ಕುಮಾರ್ ಹೇಳ್ತಾ ಇರ್ತಾನೆ. ಈಗ ನೀವು ತಿಂಡಿ ಎಲ್ಲ ಮಾಡೋದ್ರಿಂದ ನನಗಂತೂ ತುಂಬ ಚೆನ್ನಾಗಿ ತಿನ್ನೋಗೋದಕ್ಕೆ ಸಿಗುತ್ತೆ ಅಂತ ಪ್ರೀತಿ ಹೇಳ್ತಾ ಇರ್ತಾಳೆ. ಇಲ್ಲ ಪ್ರೀತಿ ಪುಟ, ನೀನು ಎಣ್ಣೆ ಪದಾರ್ಥ ಎಲ್ಲ ಜಾಸ್ತಿ ತಿನ್ನಬಾರ್ದು ಸ್ವಾತಿ ಹೇಳ್ತಾ ಇರ್ತಾಳೆ. ಆವಾಗ ಕುಮಾರು, ನಿನಗೆ ನಾನು ತಿಂಡಿ ಕೊಡಿಸ್ತೀನಿ ಬಿಡು ಪುಟ್ಟ ಅಂತ ಹೇಳ್ತಾ ಇರ್ತಾನೆ. ಸ್ವಾತಿ ಅವ್ರ ಮನೆಗೆ ಬರ್ತಾಳೆ. ವಂಶಿ ಒಂದು ಕಡೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾನೆ. ಆಗ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾಳೆ. ಆಗ ಏನು ಹೇಳು ಸ್ವಾತಿ ಅಂತ ಕೇಳ್ತಾನೆ. ನೀವು ಅದೇ ತಿಂಡಿ ಮಾಡೋ ಬಿಸ್ನೆಸ್ ಬಗ್ಗೆ ಅಮ್ಮಂಗೆ ಹೇಳಿದ್ರಲ್ಲ, ಈ ಬಿಸ್ನೆಸ್ನ ನಾನು ಮಾಡೋಣ ಅಂತ ಇದ್ದೀನಿ, ಈ ಬಿಸ್ನೆಸ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳ್ತಿರ್ತಾಳೆ. ಆವಾಗ ಹೌದು, ಏನು ಬಿಸ್ನೆಸ್ ಐಡಿಯಾ, ಏನು ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ಕೇಳ್ತಿರ್ತಾರೆ. ಅದು ನಾನು ಇನ್ನೇ ಹೆಸರು ಬಗ್ಗೆ ಏನೂ ಯೋಚನೆ ಮಾಡಿಲ್ಲ, ಆದರೆ ಒಬ್ಬರು ಒಳ್ಳೆ ಮಾಡಲ್ನ ತೊಗೊಂಡು ನಾವು ನೀಟಾಗಿ ಪ್ರಮೋಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಗುಡ್ ಐಡಿಯಾ, ನಾನು ಇದ್ರ ಬಗ್ಗೆ ನಮ್ಮ ಮನೇಲೂ ಮಾತಾಡಿದೆ, ಅಮ್ಮನೂ ಆಯಿತು ಇದನ್ನೆಲ್ಲ ಮಾಡೋಣ ಅಂತ ಹೇಳಿದ್ರು ಅಂತ ಹೇಳ್ತಿರ್ತಾಳೆ. ಹಂಗಾದ್ರೆ ಅತ್ತೆ ಅಂತಿದ್ದಾರೆ ಅಂದರೆ ನಾವು ಮಾಡೋಣ ಬಿಡು ಅಂತ ವಂಶಿ ಹೇಳ್ತಾ ಇರ್ತಾನೆ. ಇವರಿಬ್ಬರು ಮಾತಾಡ್ತಾ ಇರೋದನ್ನ ದೂರದಲ್ಲೇ ನಿಂತ್ಕೊಂಡು ಈ ದುರ್ಗಾ ಮತ್ತು ರಾಗಿಣಿ ಕೇಳಿಸ್ಕೊತಾ ಇರ್ತಾರೆ. ನೋಡಿದ್ರ ಅತ್ತೆ ಆಲ್ರೆಡಿ ಹೊಸದಾಗಿ ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಏನೇನೆಲ್ಲ ಮಾಡಿ ಇವ್ರನ್ನ ತುಣಿಯೋದಕ್ಕೆ ಅಂತ ಪ್ರಯತ್ನ ಪಟ್ಟರು ಹೆಂಗ್ಯಾರ ಮಾಡಿ ಇವರು ಮೇಲ್ ಬರ್ತಾ ಇದ್ದಾರಲ್ಲ, ಈ ಸ್ವಾತಿ ಟೈಮ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾಳೆ ರಾಗಿಣಿ. ಆವಾಗ ದುರ್ಗಾ ಹೇಳ್ತಾಳೆ, ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ, ನಾನು ಅದಕ್ಕೂ ಏನಾರು ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ದುರ್ಗಾ ಹೇಳ್ತಾ ಇರ್ತಾಳೆ. ಈ ದುರ್ಗಾ ಮತ್ತು ರಾಗಿಣಿ ಇಬ್ಬರು ಸೇರಿಕೊಂಡು ಇವರು ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋದ್ರ ಬಗ್ಗೆ ಏನಾದರೂ ಹಾಳು ಮಾಡೋದಕ್ಕೆ ಏನಾರು ಕುತಂತ್ರಗಳು ಮಾಡ್ತಾರಾ, ಏನಾಗುತ್ತೆ ಅಂತ ಕಾಡ್ದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಸಂಚಿಕೆ ಕಂಪ್ಲೀಟ್ ಆಗುತ್ತೆ.
ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ದುರ್ಗಾ ಮತ್ತು ರಾಗಿಣಿ ಇಬ್ಬರೂ ಮನೆಯಾಳ ಕೆಲಸ ಮಾಡೋದ್ರಲ್ಲಿ ತುಂಬ ಟಾಪಲ್ಲಿದ್ದಾರೆ. ಅವರು ಸ್ವಾತಿನ ಏನೇ ಮಾಡಿ ತುಳಿಯೋದಕ್ಕೆ ಅಂತ ಪ್ರಯತ್ನ ಪಟ್ಟರು ಎಲ್ಲಿವರೆಗೂ ವಂಶಿ ಸಪೋರ್ಟ್ ಇರುತ್ತೋ ಅಲ್ಲಿವರೆಗೂ ಇವರಿಬ್ಬರು ಆಟ ಏನೂ ನಡೆಯೋದೇ ಇಲ್ಲ. ಆದರೆ ಒಬ್ಬರನ್ನ ಹಾಳು ಮಾಡೋದಕ್ಕೋಸ್ಕರ ಎಂಥ ಕೀಳ್ಮಟ್ಟದ ಯೋಚನೆಗಳು ಮಾಡ್ತಾರೆ ಇವರು. ಇಂಥ ಪಾಪಿಗಳು ನಮ್ಮ ಅಕ್ಕಪಕ್ಕನೂ ತುಂಬ ಜನ ಇರ್ತಾರೆ. ನಾವು ಜೀವನದಲ್ಲೂ ತುಂಬ ಹುಷಾರಾಗಿರಬೇಕು. ನಾವು ಹುಷಾರಾಗಿಲ್ಲ ಅಂದರೆ ನಮಗೆ ಗೊತ್ತಿಲ್ದಂಗೆ ಬಂದ್ಬಿಟ್ಟು ನಾವು ಒಳ್ಳೆ ಕೂಡಾಗಿ ಎಲ್ಲರೂ ನಂಬ್ಕೊಂಡು ಹೋಯ್ತು ಅಂದರೆ ನಮ್ಮ ಜೀವನದಲ್ಲೂ ಯಾರು ಬಂದು ನಮ್ಮನ್ನ ತುಳ್ಕೊಂಡು ಹೊಂಟೋಗ್ಬಿಡ್ತಾರೆ. ಅದಕ್ಕೆ ನಾವು ಜೀವನದಲ್ಲಿ ತುಂಬ ಹುಷಾರಾಗಿರಬೇಕು. ಈ ಧಾರಾವಾಹಿಯಲ್ಲೂ ನೋಡಿ ಕಲ್ತ್ಕೊಳ್ಳೋ ಅಂಥದ್ದು ತುಂಬ ಇರುತ್ತೆ. ನಾವು ತಿಳ್ಕೊಂಡು ಲೈಫಲ್ಲಿ ನಾವು ಯಾವ ಸಮಸ್ಯೆಗೂ ಸಿಗಾಕೊಳ್ದಂಗೆ ನಾವು ಲೈಫಲ್ಲಿ ಚೆನ್ನಾಗಿರಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.